ನನ್ನ ಕುಲ ಪ್ರೀತಿಯ ತಂದೆಯೇ, ಈ ಸಂದರ್ಭದಲ್ಲಿ ನಮ್ಮ ಹೃದಯವನ್ನು ತೆರೆದು ವಿಶ್ವಾಸದಿಂದ ನಿನ್ನ ಪರಿಶುದ್ಧತೆಯನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ನೀನು ನಮ್ಮ ಹೃದಯವನ್ನು ಪ್ರವೇಶಿಸು. ನಮಗೆ ಏಕಾಗ್ರತೆ, ನಿನ್ನ ವಾಕ್ಯದಲ್ಲಿ ಆಸಕ್ತಿಯನ್ನು ದಯಪಾಲಿಸಬೇಕಾಗಿ ಕರ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಒಂದು ವಾಕ್ಯ ಓದ್ತೇವೆ ನಾವು. ಇವತ್ತು ಓದಿರ್ತಕ್ಕಂಥ ವಾಕ್ಯ, ಅದರಲ್ಲಿರ್ತಕ್ಕಂಥ ದೇವರ ಒಂದು ಆಶೀರ್ವಾದ, ಆ ಕೃಪೆ ಯಾವ ರೀತಿಯಿಂದ ಈ ಒಂದು ವಾಕ್ಯಕ್ಕೆ ಸಾಮರ್ಥ್ಯವಾಗುತ್ತದೆ. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಏನಂತಂದ್ರೆ 61ನೇ ಅಧ್ಯಾಯದ 1ನೇ ವಚನದಲ್ಲಿ ನಾನು ಓದ್ತೇನೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆ ಹಿಡಿಯುವವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ನನ್ನನ್ನು ನೇಮಿಸಿದ್ದಾನೆ. ಹೊಸ ಒಡಂಬಡಿಕೆಯ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ, 1ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಅಲ್ಲಿ ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ಅತಿಯಾದ ವರ್ಣನೆ, ಬರೀ ಪ್ರೀತಿಯ ಬಗ್ಗೆ ಹೇಳಿದ್ದಾನೆ. ಕೊನೆಯದಾಗಿ 13ನೇ ವಚನದಲ್ಲಿ ಆತನ ಒಂದು ವಾಕ್ಯ ಹೇಳ್ತಾನೆ ಏನಂತಂದ್ರೆ, ದೇವರು ನಮ್ಮನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವು ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು ಪ್ರೀತಿಯೇ. ಹೌದಲ್ಲ? ನಂಬಿಕೆ, ಇನ್ನೊಂದು ನಿರೀಕ್ಷೆ, ಮತ್ತೊಂದು ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು? ಪ್ರೀತಿ. ಆದರೆ ಈ ನಂಬಿಕೆ ಮತ್ತು ಪ್ರೀತಿಯ ಬಗ್ಗೆ ನಾವೆಲ್ಲರೂ ಅನೇಕರು ತಿಳಿದುಕೊಂಡಿದ್ದೇವೆ. ಅನೇಕರು ಅದರ ಮುಖಾಂತರವಾಗಿ ಇನ್ನೊಬ್ಬರನ್ನ ವ್ಯವಹಾರ ಮಾಡುತ್ತೇವೆ, ಪ್ರತಿಯೊಬ್ಬೊಬ್ಬರನ್ನ ಪರಿಚಯಿಸಿಕೊಳ್ತೇವೆ. ಇಲ್ಲಿ ನಮಗೆ ತಿಳಿಯದೇ ಇರತಕ್ಕಂಥ ವಿಷಯ ನಿರೀಕ್ಷೆ. ಹೌದಾ? ನಿರೀಕ್ಷೆ. ನಿರೀಕ್ಷೆ ಅಂದ್ರೆ ನಾವು ಏನು ಗ್ರಹಿಕೆ ಮಾಡ್ತೇವೆ? ಯಾರಿಗೆ ನಿರೀಕ್ಷೆ ಅಂತಕ್ಕನ್ನೋದ್ರ ಬಗ್ಗೆ ಅರ್ಥ ಗೊತ್ತಿದೆ? ಗೊತ್ತಾ? ನಿರೀಕ್ಷೆ ಅಂತಂದ್ರೆ ಕಾಯ್ದುಕೊಂಡಿರ್ತಕ್ಕಂಥದ್ದು, ಆತನ ಬರುವಿಕೆಯನ್ನು ನೋಡ್ತಕ್ಕಂಥದ್ದು, ನಮ್ಮ ಆಶೆಗಳನ್ನ ಇನ್ನೂ ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿ ಅದಕ್ಕಾಗಿ ಕಾಯ್ತಕ್ಕಂಥದ್ದು ಏನಾಗಿದೆ? ಅದು ನಿರೀಕ್ಷೆಯಾಗಿದೆ. ಕ್ರೈಸ್ತರಾಗಿರ್ತಕ್ಕಂಥವರು ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಈ ನಿರೀಕ್ಷೆ ಮತ್ತು ಮನುಷ್ಯನಿಗೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಸ್ವಲ್ಪ ನಿಕಟವಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ಹೇಳ್ತದೆ ಏನಂತಂದ್ರೆ, ಜಕರೀಯನ ಪುಸ್ತಕದಲ್ಲಿ ನೋಡೋಣ. ಜಕರೀಯನ ಪುಸ್ತಕ 9ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡೋಣ. ಸುನಿರೀಕ್ಷೆಯುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಈ ನಿರೀಕ್ಷೆ ಮತ್ತು ಮನುಷ್ಯಗೆ ಇರತಕ್ಕಂತಹ ನಿಕಟ ಸಂಬಂಧ ನೋಡ್ರಿ. ಇನ್ನೊಂದು ವಾಕ್ಯದಲ್ಲಿ ಹೇಳ್ತದೆ, ಪ್ರಸಂಗಿ ಪುಸ್ತಕದಲ್ಲಿ 9ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತದೆ, ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆಯುಂಟು. ನಾವು ಯಾವ ಗುಂಪಿನಲ್ಲಿ ಸೇರಿದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾವ ಗುಂಪಿನಲ್ಲಿ ಸೇರಿದ್ದೇವೆ? ಜೀವಿತರ ಗುಂಪಿನಲ್ಲಿ ಸೇರಿದ್ದೇವಾ ಅಥವಾ ಸತ್ತವರ ಗುಂಪಿನಲ್ಲಿ ಸೇರಿದ್ದೇವಾ? ಒಂದು ಪ್ರಶ್ನೆ ಮೂಡ್ತದೆ.
ಇಲ್ಲಿ ಪ್ರಸಂಗಿ ಹೇಳುವ ಪ್ರಕಾರ ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆಯುಂಟು. ನಮಗೆ ನಿರೀಕ್ಷೆ ಇದೆನಾ? ಪ್ರತಿಯೊಬ್ಬೊಬ್ಬರಿಗೆ ನಮ್ಮನ್ನು ನಾವು ಯೋಚನೆ ಮಾಡ್ಕೊಂಡು, ನಿಮ್ಗೆ ಅರ್ಥ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿರೀಕ್ಷೆ ಅಂತಕ್ಕಂಥದ್ದು, ಕಾಯುವಿಕೆ ಅಂತಕ್ಕಂಥದ್ದು, ಕಾಯ್ದು ನೋಡ್ತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರಿಗಿದೆ. ಅದು ಇರಬೇಕು. ಒಂದು ವೇಳೆ ಇಲ್ಲ ಅಂತಂದ್ರೆ, ಇಲ್ಲಿ ನೋಡಿ ಎಷ್ಟು ಕಠಿಣವಾಗಿ ಹೇಳಿದ್ದಾನಂತಂದ್ರೆ, ಯಾವನಿಗೆ ನಿರೀಕ್ಷೆ ಇಲ್ಲ ಅಂತಂದ್ರೆ ಅವರು, ಅಲ್ಲಿ 4ನೇ ವಚನದ 3ನೇ ವಚನದಲ್ಲಿ ನೋಡಿ ಮೇಲ್ಗಡೆ, ಪ್ರಸಂಗಿ 9:3 ಆಮೇಲೆ ಪ್ರೇತ ಲೋಕವೇ ಗತಿ. ಇಲ್ಲಿ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಎಣಿಸಿ ಅದರಲ್ಲಿ ನಿರೀಕ್ಷೆಯನ್ನಿಟ್ಟು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಸೇರಿಸಿದ್ದಾನೆ. ಆದರೆ ಒಂದು ವೇಳೆ ನಮಗೆ ನಿರೀಕ್ಷೆ ಇಲ್ಲ ಅಂತಂದ್ರೆ ಪ್ರೇತ ಲೋಕವೇ. ಪ್ರೇತ ಗೊತ್ತಾ ನಿಮಗೆ? ಸೈತಾನನ ಸಂತಾನ, ಕಾಡ್ತಿರ್ತಕ್ಕಂಥದ್ದು, ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಬ್ಬನ ಕಷ್ಟದಲ್ಲಿ ದೂಡಿ ಸಂತೋಷ ಪಡ್ತಕ್ಕಂಥದ್ದು ಆ ಪ್ರೇತ ಲೋಕ. ಅದಕ್ಕಾಗಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಏನಂತಂದ್ರೆ, ಜೀವಿತರ ಗುಂಪಿನಲ್ಲಿದ್ದು ಒಳ್ಳೆಯ ನಿರೀಕ್ಷೆಯವರು ನಾವಾಗಿರ್ಬೇಕಾಗಿದೆ. ಅದಕ್ಕೆ ಹೇಳ್ತಾನೆ ಏನಂತಂದ್ರೆ, ಜಕರೆ ಹೇಳ್ತಕ್ಕಂಥದ್ದು, ಸುನಿರೀಕ್ಷೆಯುಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತಾನೆ. ಈ ವಚನ ಹೇಳ್ಬೇಕಾಯ್ತಂದ್ರೆ ಮುಖ್ಯ ಕಾರಣ ಏನಾಗಿರ್ಬೇಡ, ಕ್ರೈಸ್ತರಾಗಿರ್ತಕ್ಕಂತಹ ನಾವು ನಮ್ಮ ಜೀವಿತದಲ್ಲಿ ಒಳ್ಳೆಯ ನಿರೀಕ್ಷೆಯನ್ನು ಇಟ್ಟುಕೊಂಡು ಅದರಲ್ಲೇ ಸ್ಥಿರವಾಗಿದ್ದೇವಾ? ಇಲ್ಲ ಅಂತಂದ್ರೆ ಇಲ್ಲಪ್ಪ ದೇವರು ನಮಗೇನು ಕೊಡ್ತಾನೆ, ನಿರಾಶೆಯಲ್ಲಿ ನಾವಿದ್ದೇವಾ? ಮನುಷ್ಯನ ಜೀವಿತ, ಈ ಕ್ರೈಸ್ತರ ಜೀವಿತ ಏನಾಗಿದೆ ಅಂತಂದ್ರೆ, ನಿರಾಶೆಯನ್ನು ಕಾಣ್ತಕ್ಕಂಥ ಅನೇಕ ಜೀವಿತಗಳು. ನಮ್ಮ ಜೀವಿತ ಇನ್ನೂ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯಲ್ಲಿ ನಾವು ಬಾಳಿ ಬದುಕ್ತಾ ಇದ್ದೇವೆ. ಇದು ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದಲ್ಲ, ನಮ್ಮನ್ನು ನಮ್ಮ ಜೀವಿತಕ್ಕೆ ಹೋಲಿಸಿಕೊಂಡು ನೋಡ್ತಕ್ಕಂಥದ್ದು. ನಾನು ಯಾವ ಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ದೇವರು ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಎಂಥದ್ದು, ಇನ್ನು ನಾನು ಬಯಸ್ತಕ್ಕಂಥ ಆ ಉನ್ನತ ಸ್ಥಿತಿ ಎಂಥದ್ದು ಅಂತನ್ನುವುದರ ಬಗ್ಗೆ ನಿನಗೆ ಯೋಚನೆ ಇದೆಯಾ ಅಂತಂತೇಳಿ ಇಲ್ಲಿ ಪ್ರಶ್ನೆ. ಒಂದು ವೇಳೆ ನಿನಗೆ ಆ ಯೋಚನೆ ಇಲ್ಲ ಅಂತಂದ್ರೆ ನೀನು ಇದ್ದು ಸತ್ತಂತೆ ಸರಿ. ಈ ಲೋಕದಲ್ಲಿ ನೀನು ಯಾವ ರೀತಿಯಿಂದ ನೀನು ಹುಟ್ಟಿದೆಯೋ ಅದೇ ರೀತಿಯಿಂದ ನಿನ್ನ ತಂದೆ ತಾಯಿ ನಿನ್ನನ್ನು ಪಾಲನೆ ಪೋಷಣೆ ಮಾಡ್ತಾರೆ, ನಿನ್ನನ್ನು ಬೆಳೆಸ್ತಾರೆ. ಆ ನಂತರ ನೀನು ಮುದುಕನಾಗುವವರೆಗೂ ನಿನಗೆ ಊಟಕ್ಕೆ ತಂದಾಕಿ ಇನ್ನೊಬ್ಬರಿಗೆ ಭಾರವಾದ ಜೀವಿತದಲ್ಲಿ ನೀನು ಬಾಳಿ ಬದುಕಿದೆಯಾದರೆ, ನಿನ್ನ ಜೀವಿತದಲ್ಲಿ ಏನು ಸಾಧನೆ ಇಲ್ಲದೆ ಆದರೆ ಆ ಜೀವಿತ ಯಾವುದು ಜೀವಿತ? ಪ್ರೇತ ಜೀವಿತ, ದೆವ್ವಿನ ಜೀವಿತ, ಸೈತಾನನ ಜೀವಿತ. ನೀನು ಇದ್ರೂ ಅಷ್ಟೇ ದೇವರ ಸಂಖ್ಯೆಯಲ್ಲಿ, ನೀನು ಇಲ್ಲದಿದ್ದರೂ ಅಷ್ಟೇ ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ ಹೇಳ್ತಾನೆ ಅಂತಂದ್ರೆ, ನಿರೀಕ್ಷೆ ಮತ್ತೆ ಸುನಿರೀಕ್ಷೆ, ಅದರಲ್ಲಿ ಕೂಡ 2 ಉಂಟು. ಸುನಿರೀಕ್ಷೆ ಅದು ಒಳ್ಳೆಯ ನಿರೀಕ್ಷೆ, ಮತ್ತೆ ಬರೇ ನಿರೀಕ್ಷೆ ಅದು ಕೆಟ್ಟದಾಗಿರ್ಬೋದು, ಅದು ಯಥಾಸ್ಥಿತಿಯಾಗಿರ್ಬೋದು. ಒಬ್ಬ ಕಳ್ಳನ ಯೋಚನೆ ಮಾಡ್ತಾನೆ, ಅವನು ಕೂಡ ನಿರೀಕ್ಷೆ ಮಾಡ್ತಾನೆ, ನಾನು ಇವತ್ತು ಮನೆಯನ್ನು ದರೋಡೆ ಮಾಡಿ ಬಂದಿದ್ದೇನೆ, ನನ್ನನ್ನು ಪೊಲೀಸರು ಯಾರು ಬಂಧಿಸಬಾರದು. ಹೌದಾ? ಇದು ಸುನಿರೀಕ್ಷೆ ಆಗ್ಲಿಕ್ಕೆ ಸಾಧ್ಯನಾ? ಅವನ ಯೋಚನೆ ಅವನನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ಲ. ಅದಕ್ಕಾಗಿ ಆತನು ಪ್ರತ್ಯೇಕವಾಗಿ ಹೆಸರಿಟ್ಟು ಜೀವಿತರ ಸಂಖ್ಯೆಯಲ್ಲಿ ಕ್ರೈಸ್ತ ಜೀವನ ನಡೆಸ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ಎಚ್ಚರಿಕೆಯ ಮಾತನಾಗಿ ಹೇಳ್ತಾನೆ, ಸುನಿರೀಕ್ಷೆಯನ್ನು ಇಟ್ಟುಕೊಂಡಿರಿ. ನಾವು ಓದಿದೀವಲ್ಲ ಮತ್ತಾಯನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದ 1-2 ನಾವು ಓದಿದ್ವಲ್ಲ, 2-3 ಅಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಒಳ್ಳೆ ನಿರೀಕ್ಷೆ ಇರಲಿ ಅಂತಕ್ಕಂಥ ಅರ್ಥ ಆತನು ಹೇಳಿದ್ದಾನೆ. ಒಬ್ಬ ಭಿಕ್ಷುಕನಿಗೆ ಒಂದು ಸುನಿರೀಕ್ಷೆ ಇದೆ, ಒಬ್ಬ ಬಡವನಿಗೆ ಒಂದು ಸುನಿರೀಕ್ಷೆ ಇದೆ, ಒಬ್ಬ ಉನ್ನತದಲ್ಲಿ ಇರ್ತಕ್ಕಂಥ ಒಬ್ಬ ಸಾಹುಕಾರನಿಗೂ ಕೂಡ ಒಂದು ಸುನಿರೀಕ್ಷೆ ಇದೆ. ಅವನು ಇದ್ದ ಸ್ಥಿತಿಯಲ್ಲಿ ಯಾರೂ ಇರಬಾರ್ದು. ಯಾಕೆಂತಂದ್ರೆ ನಿಮ್ಮ ಜೀವಿತ ಲೈವ್, ಅದು ಜೀವಂತವಾಗಿದೆ. ಜೀವಂತವಾಗಿರ್ತಕ್ಕಂಥ ಒಂದು ವಸ್ತು ಏನ್ ಮಾಡ್ತದೆ? ಬೆಳೆದಿಲ್ವಾ? ನಾವು 1ರಿಂದ 2ನೇ ಕ್ಲಾಸ್ ಹೋಗೋದಿಲ್ವಾ? PUCಲಿಂದ ಡಿಗ್ರಿ ಕ್ಲಾಸ್ ಹೋಗೋದಿಲ್ವಾ? ಅವನ ಬುದ್ಧಿಮಟ್ಟ ಹೆಚ್ಚಾಗೋದಿಲ್ವಾ? ಅವನ ಜೀವಿತದಲ್ಲಿ ತನ್ನ ಸಂಸಾರ ಕಟ್ಟಿಕೊಳ್ಳೋದಿಲ್ವಾ?
ಈ ರೀತಿಯಿಂದ ಇರ್ತಕ್ಕಂಥ ಸುನಿರೀಕ್ಷೆಗಳ ಬಗ್ಗೆ ದೇವರು ಹೇಳ್ತಾನೆ, ನೀವು ನಿರೀಕ್ಷೆಯುಳ್ಳವರಾಗಿರ್ರಿ. ಆದರೆ ಕೆಟ್ಟ ನಿರೀಕ್ಷೆಗಳನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇನ್ನೊಬ್ಬನನ್ನು ವಂಚಿಸಿ ನಾವು ಜೀವಿಸ್ತಕ್ಕಂಥದ್ದು ಅದು ಸಮಂಜಸವಲ್ಲ. ಇನ್ನೊಬ್ಬರಿಂದ ಲಂಚವನ್ನು ಪಡೆದುಕೊಂಡು ನಮ್ಮ ಜೀವಿತವನ್ನು ಉನ್ನತೀಕರಿಸತಕ್ಕಂಥದ್ದು ಅದು ನ್ಯಾಯವಾದದ್ದಲ್ಲ. ಅದನ್ನ ದೇವರು ಒಂದಿಲ್ಲ ಒಂದು ದಿವಸ ಸದ್ಯದಲ್ಲಿ ನಮಗೆ ಪ್ರಶ್ನೆ ಮಾಡ್ತಾರೆ. ಸರ್, ನೀವು ಬೀಡಿ ಬಿಡ ಅಂತ ಹೇಳ್ತೀರಲ್ಲ ಸರ್, ನೀವು ಬೀಡಿ ಬಿಡ ಅಂತ ಹೇಳ್ತೀರಿ. ನಾನು ಬೀಡಿ ಹಂಗೆ ಕುಡಿತಾ ಇದ್ದೀನಿ, ನಾನು ನಿನಗಿಂತ ಚೆನ್ನಾಗಿದ್ದೀನಿ ಅಂತ ಆಸೆ ಮಾಡ್ತಾನೆ. ಒಪ್ತದ್ರಿ ಇದು? ಇಲ್ಲ. ನಿನ್ನನ್ನು ಬಿಟ್ಟಿದ್ದಾನೆ ಅಷ್ಟೇ, ಆದರೆ ಒಂದು ದಿವಸ ನಿನ್ನನ್ನು ಬುಡ ಸಮೇತವಾಗಿ ಕಿತ್ತೋಗಿದ್ದಾನೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಲ್ಲಿ ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿ ತಾನು ಈ ಲೋಕದಲ್ಲಿ ಸಂಚರಿಸ್ತಾ ಬರ್ತಕ್ಕಂಥ ಸಂದರ್ಭದಲ್ಲಿ 2ನೇ ವಚನದಲ್ಲಿ ನೋಡೋಣ. ಮತ್ತಾಯ 8:2 ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗುವ ಹೊಂದನು. ಕೂಡಲೇ ಅವನ ಕುಷ್ಠವು ದೂರವಾಗಿ ಹೋಯಿತು, ಅವನು ಪರಿಶುದ್ಧನಾದ. ಆದರೆ ಆ ಕುಷ್ಠ ಎಷ್ಟು ಕಠಿಣ ಅಂತೇಳಿ ನಿಮಗೆ ಗೊತ್ತಾ? ಅದು ಸುಮಾರು 1970-80ರಲ್ಲಿ ಬಹಳವಾಗಿ ಈ ಭಾರತ ದೇಶವನ್ನು ಬಾಧಿಸ್ತಾ ಇದೆ. ಒಂದೊಂದು ಊರಿಗೆ ಒಂದೊಂದು ಗಲ್ಲಿಗಳಾಗಿ ನಿರ್ಮಾಣವಾಗಿ ಬಿಟ್ಟಿದ್ದವು. ಒಂದೊಂದು ಮನೆಯಲ್ಲಿ ಒಬ್ಬರಿಲ್ಲ ಇಬ್ಬರಿಗೆ ಆ ಕುಷ್ಠ ತಗುಲ್ತಾ ಇತ್ತು. ಎಷ್ಟು ಕಠಿಣವಾಗಿತ್ತು. ಅವರೆಲ್ಲರೂ ಅಸ್ಪೃಶ್ಯರು ಅಂತೇಳಿ ದೂರಿನಿಂದ ಹೊರಗಡೆ ಇಡ್ತಾ ಇದ್ರು. ಅವ್ರದ್ದು ಕಠಿಣವಾಗಿರ್ತಕ್ಕಂಥ ಜೀವಿತ. ಅಂತ ಜೀವಿತವಂತೂ ಈ ಲೋಕದಲ್ಲಿ ನಾವು ಯಾರು ಅನುಭವಿಸೋದಿಲ್ಲ. ಆದರೆ ಒಬ್ಬ ಕುಷ್ಠನಿಗೆ ಇರ್ತಕ್ಕಂಥ ಆ ಒಂದು ನಿರೀಕ್ಷೆ ಏನಿದೆ ಅಂತಂತಂದ್ರೆ, ದೇವರೇ ನನ್ನನ್ನು ಕುಷ್ಠದಿಂದ ಬಿಡುಗಡೆ ಮಾಡು. ಒಳ್ಳೆ ನಿರೀಕ್ಷೆ ಅಲ್ವಾ ಅದು? ಇವತ್ತು ನಾವು ಯಾವ ಬಂಧನದಲ್ಲಿದ್ದೇವೆ? ಪ್ರತಿಯೊಬ್ಬೊಬ್ಬರು ಒಂದು ಬಂಧನದಲ್ಲಿದ್ದೇವೆ. ದೇವರೇ ಹೇಳ್ತಾನೆ ಏನಂತಂದ್ರೆ, ಪ್ರತಿಯೊಬ್ಬೊಬ್ಬನನ್ನ ಆ ಬಂಧನದಿಂದ ನಾನು ಬಿಡಿಸಲಿಕ್ಕೆ ಸಿದ್ಧವಾಗಿದ್ದೇನೆ, ಆದರೆ ನೀವು ಸಿದ್ಧವಾಗಿದ್ದೀರೋ ಇಲ್ವೋ ಅಂತನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾನೆ, ನಿನಗೆ ಮನಸ್ಸಿದ್ರೆ ನನ್ನ ಕುಷ್ಠವನ್ನು ನೀನು ಶುದ್ಧ ಮಾಡು. ಆ ಒಂದು ಒಳ್ಳೆ ನಿರೀಕ್ಷೆ ಆತನಲ್ಲಿ ಇರಲಿಲ್ಲ. ಅಂತ ನಿರೀಕ್ಷೆ ನಮ್ಮ ಜೀವಿತದಲ್ಲಿದೆಯಾ? ಅಂತ ನಿರೀಕ್ಷೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ನಮ್ಮಲ್ಲಿ ಇರತಕ್ಕಂಥ ಇದ್ದ ಸ್ಥಿತಿಯನ್ನೇ ಬಿಟ್ಟು ಉನ್ನತಕ್ಕೆ ಏರ್ತಕ್ಕಂಥ ಒಂದು ಒಳ್ಳೆ ಸ್ಥಿತಿ ನಾವು ಯೋಚನೆ ಮಾಡಬೇಕಾಗಿದೆಯಲ್ಲ, ಅದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಈ ವಾಕ್ಯವನ್ನು ನಾನು ಯಾಕೆ ತೆಗೆದುಕೊಂಡಿದ್ದೇನೆ ಅಂತಂದ್ರೆ, ಅನೇಕರು ಇದ್ದ ಸ್ಥಿತಿಯಲ್ಲಿ ನಮ್ಮ ಸಭೆಯಲ್ಲಿ ಇದ್ದುಕೊಂಡಿದ್ದಾರೆ. ಅವರು ಇನ್ನೂ ಬದಲಾಗ್ತಾ ಇಲ್ಲ, ಅವರ ಜೀವಿತ ಬದಲಾಗ್ತಾ ಇಲ್ಲ. ಕುಡಿಬೇಡ್ರು ಅಂತ ಹೇಳ್ತೇನೆ, ಯಾರು ಅದನ್ನು ಕೇಳ್ತಾ ಇಲ್ಲ. ದುಶ್ಚಟಕ್ಕೆ ಒಳಗಾಗಬೇಡ್ರು ಅಂತೇನೆ, ಅದನ್ನು ಯಾರು ಕೇಳ್ತಾ ಇಲ್ಲ. ಆದರೆ ನಿಮಗೆ ಒಳ್ಳೆ ನಿರೀಕ್ಷೆ ಇದೆಯಾ? ಹುಡುಗನ ಯೋಚನೆ ಮಾಡ್ತಾನೆ ಅಂತಂದ್ರೆ, ಇವತ್ತು ಯಾರ ದುಡ್ಡಿನಿಂದ ನಾನು ಬಾರ್ಗೆ ಹೋಗ್ಬೇಕಾಗಿದೆ ಅಂತೇಳಿ ಯೋಚನೆ ಮಾಡ್ತಾನೆ. ಇದು ಒಳ್ಳೆ ನಿರೀಕ್ಷೆಯ ನಿಮ್ಮ ಜೀವಿತಕ್ಕೆ? ಯೋಚನೆ ಮಾಡಿ. ನಿಮ್ಮ ಸಂಸಾರದ ಹಣವನ್ನ, ನಿಮ್ಮ ಹೆಂಡತಿ ಮಕ್ಕಳು ಸಮೃದ್ಧವಾಗಿ ಊಟ ಮಾಡ್ತಕ್ಕಂತಹ ಹಣವನ್ನು ತೆಗೆದುಕೊಂಡು ನೀನು ಹೋಗಿ ಅನ್ಯರೊಟ್ಟಿಗೆ ಕುಳಿತು ಮೋಜು ಮಜವನ್ನು ನೀನು ಮಾಡ್ತಿದ್ದೀಯಲ್ಲ, ಅದು ನಿನ್ನ ಸುನಿರೀಕ್ಷೆಯಾಗಿದೆಯಾ? ಇನ್ನೂ ಉನ್ನತವಾಗಿರ್ತಕ್ಕಂಥ ಈ ಒಂದು ಘಟನೆಗಳು ನಮ್ಮ ಸತ್ಯವೇದದಲ್ಲಿ ಕಾಣಸಿಗ್ತದೆ. ಆದರೆ ಪ್ರಿಯರೇ, ನಮ್ಮ ಸಭೆ ನಮಗೆ ತಕ್ಕಂತೆ ಕಾಡ್ತಾ ಇರ್ತಕ್ಕಂಥ ಪಿಡುಗುಗಳು, ಕುಡಿತ ಮತ್ತು ಸೇದುವಿಕೆ ಮತ್ತು ಗುಟ್ಕ ತಿನ್ನುವಿಕೆ, ಇವೆಲ್ಲ ನಮ್ಮನ್ನು ಆದಷ್ಟು ಬಲುಬೇಗನೆ ನಮ್ಮನ್ನು ಬಂಧನದಲ್ಲಿ ಇಟ್ಟು ಬಿಟ್ಟಿವೆ. ಅದಕ್ಕಾಗಿ ನಾವು ಯೋಚನೆ ಮಾಡಬೇಕಾಗಿ ನಾನು ಇವತ್ತಿನ ದಿವಸದಲ್ಲಿ ಈ ವಾಕ್ಯವನ್ನು ನಾನು ತಂದಿದ್ದೇನೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಆ ಕುಷ್ಠ ರೋಗ ಆತನಿಂದ ಯಾವ ರೀತಿಯಿಂದ ಬಿಡುಗಡೆಯಾಯಿತು, ದೇವರು ಅದೇ ಪ್ರಕಾರವಾಗಿ ನಿಮ್ಮನ್ನು ಕೂಡ, ನಿಮ್ಮ ಮೇಲೆ ಕೂಡ ಆತನ ಮನಸ್ಸು ಮಾಡಿದ್ದಾನೆ. ಅವನು ಎಷ್ಟು ಒಳ್ಳೆಯದಾಗಿ ಪ್ರಶ್ನೆ ಮಾಡ್ತಾನಲ್ಲ, ಸ್ವಾಮಿ ನಿನಗೆ ಮನಸ್ಸುಂಟೋ? ನನಗೆ ಮನಸ್ಸಿದೆ ರೀ, ನೀವೆಲ್ಲರೂ ಉನ್ನತಿಗೆ ಇರಬೇಕಾಗಿದೆ, ನಿಮ್ಮನ್ನು ಬಿಡುಗಡೆ ಮಾಡಬೇಕಾಗಿದೆ, ನಿಮ್ಮನ್ನು ರಕ್ಷಣೆ ಹಾದಿಗೆ ತರಬೇಕಾಗಿದೆ. ಆದರೆ ನೀವು ನಿರೀಕ್ಷೆ ಇಟ್ಟುಕೊಂಡಿಲ್ಲಲ್ವಾ? ಅದಕ್ಕಾಗಿ ನೀವು ಪ್ರೇತಗಳು ಉಪಾಧಿಯಲ್ಲಿ ನಿಮ್ಮ ಜೀವಿತವನ್ನು ಕಳೆಯದೆ ನೀವು ಯಾವಾಗಲೂ ಜೀವಿತರ ಸಂಖ್ಯೆಯಲ್ಲಿ ಸುನಿರೀಕ್ಷೆಯುಳ್ಳವರಾಗಿರ್ರಿ ಅಂತ ಹೇಳಿ ಆತನೇ ಹೇಳ್ತಾನೆ. ಪ್ರತಿಯೊಬ್ಬೊಬ್ರು ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ಅಂತೇಳಿ ಅಂತಂದಾಗಿ ಕೂಡ ಒಂದೊಂದು ಸಲ ನಮಗೇನಾಗ್ತದೆ ಅಂತಂದ್ರೆ, ನಮಗೆ ಈ ಬಾಧೆಗಳು ಬಾಧಿಸುವುದನ್ನು ಬಿಡುವುದಿಲ್ಲ. ಅದಕ್ಕಾಗಿ ಅಂತ ನಿರಾಶೆ ಆಗಿರ್ತಕ್ಕಂಥ, ಆ ನಿರೀಕ್ಷೆಯನ್ನು ಕಾಣದೇ ಇರ್ತಕ್ಕಂಥ, ದೇವರಿಂದ ಆಶೀರ್ವಾದವನ್ನು ಹೊಂದದೇ ಇರತಕ್ಕಂಥ ಜನರು ಅನೇಕರು ಆಲಯವನ್ನು ತೊರೆದಿರ್ತಕ್ಕಂಥದ್ದು, ಅನೇಕರು ತಮ್ಮ ತಮ್ಮ ದೈವಿಕತ್ವವನ್ನು ಬಿಟ್ಟು ಬೇರೆಡೆಗೆ ಹೋಗಿರ್ತಕ್ಕಂಥದ್ದು ಇದೆ ಪ್ರಿಯರೇ.
ಅದಕ್ಕಾಗಿ ನಾನು ಇಲ್ಲಿ ಕೀರ್ತನೆಗಾರನು ಕೆಲವು ವಾಕ್ಯಗಳ ಮುಖಾಂತರ ನಮ್ಮನ್ನು ಈ ರೀತಿಯಿಂದ ಎಚ್ಚರಿಸ್ತಾ ಇದ್ದಾನೆ. 31ನೇ ಕೀರ್ತನೆಯಲ್ಲಿ 24ನೆಯ ವಚನ, ಅದು ಆ ನಿರೀಕ್ಷೆ ಇರದೇ ಇರತಕ್ಕಂಥ ಜನರಿಗೆ ಆತನು ಹೇಳುವ ಒಂದು ಉತ್ತರ ಏನು, ಸಮಜಾಯಿಸಿ ಏನಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಕೀರ್ತನೆ 31:24 ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಅಂತೇಳಿ. ಇಲ್ಲ, ನಾನು ನಿರಾಶೆ ಮಾಡೋದಿಲ್ಲ ನಿಮಗೆಂದು. ನೀನು ಪ್ರಾರ್ಥನಾ ಪೂರ್ವಕವಾಗಿ ನೀನು ಬೇಡ್ತೀಯಾ, ಅದನ್ನು ಬೇಡು. ನಾನು ಕೊಡ್ಲಿಕ್ಕೆ ಮನಸ್ಸಿದೆ ರೀ, ನನಗೆ ನಾನು ಕೊಟ್ಟೇ ಕೊಡ್ತೇನೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಯಾಕಂತಂದ್ರೆ ನಿನ್ನನ್ನು ಪರೀಕ್ಷೆಗೆ ಒಳಪಡಿಸ್ಬೇಕಾಗಿದೆ. ಸುಮ್ಮನೆ ಪಾಸ್ ಮಾಡಂಗಿಲ್ಲ ರೀ, ನಾನು ಸುಮ್ಮನೆ ಪಾಸ್ ಹೆಂಗ್ ಮಾಡ್ತೀವಿ? ಹೌದಲ್ಲ, ತಕ್ಕದಾದ ಉತ್ತರ ಬರಿಬೇಕಾಗಿದೆ. ನೀನು ತಕ್ಕಂತೆ ಅಲ್ಲಿ ನಡಿಬೇಕಾಗಿದೆ. ತಕ್ಕಂತೆ ನಿನ್ನ ನುಡಿಗಳನ್ನು ನೀನು ಬದಲಾಯಿಸಿಕೊಳ್ಬೇಕಾಗಿದೆ. ನಾವು ಒಳ್ಳೆ ನಿರೀಕ್ಷೆಗಳನ್ನು ನಾವು ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದ್ರೆ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯ ಧೈರ್ಯದಿಂದ ತುಂಬಿರ್ಲಿ. ಬರ್ತದೆ, ಬರ್ತದೆ. ಇವತ್ತು ಬಂದಿಲ್ಲ, ಮತ್ತೆ ನಾಳೆ ಬರ್ತದೆ. ಇವತ್ತು ಆಗಿಲ್ಲ, ನಾವು ಹೇಳ್ತೀವಲ್ಲ, ಈ ಸಲ ಹೆಸರು ಬೆಳಿಲಿಲ್ಲ ಅಂತಂದ್ರೆ ನೋಡೋಣ ಮುಂದಿನ ವರ್ಷ ಅಂತೀವಲ್ಲ. ಮುಂದಿನ ವರ್ಷ ಬೆಳೆದಿರ್ತೀವಿ. ಈ ಸಲ ಆಗ್ಲಿಲ್ಲ ಈ ಬೆಳೆ, ನೋಡೋಣ ಮುಂಗಾರು ಜೋಳ ಬಿತ್ತೋಣ. ರೈತರಿಗೆ ಒಳ್ಳೆ ನಿರೀಕ್ಷೆ ಆ ರೀತಿಯಿಂದ ಇರಬೇಕಲ್ಲ, ಇರಲೇಬೇಕು. ಹೋಯ್ತು, ಹಾಳಾಯ್ತು ನಂದು ಅಂತೇಳಿ ದೇವರನ್ನು ಶ್ರಮಿಸ್ತಕ್ಕಂಥದ್ದು ಬೇಡ. ಅದಕ್ಕಾಗಿ ಆತನು ಹೇಳ್ತಾನೆ, ಲೂಕ 4 ಹೇಳ್ತಾನೆ ನೋಡ್ರಿ, ಎಷ್ಟು ಅದ್ಭುತವಾಗಿ ನಮಗೆ ಸಮಾಧಾನ ಮಾಡ್ತಾನೆ. 18ನೇ ವಚನದಲ್ಲಿ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಆತನು ಸಿದ್ಧನಾಗಿದ್ದಾನೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರೀತಿಯ ಹೃದಯ, ಯಾವಾಗಲೂ ನಮ್ಮ ಮೇಲೆ ಹೆಚ್ಚಿನ ಮಮತೆಯನ್ನು ಇಟ್ಟುಕೊಂಡಿರ್ತಕ್ಕಂಥವನು ಆತನು. ನಮಗೇನಂತಂದ್ರೆ ಎಲ್ಲರನ್ನು ಕರೆದ, ಎಲ್ಲರನ್ನು ಕರೆದನ. ನಮ್ಮ ಜೊತೆಗೆ ಬೇರೆಯವರು ಇದ್ದಾರಾ? ಇಲ್ಲ, ಬರೇ ನಮ್ಮ ಅಣ್ಣ ತಮ್ಮದವ್ರು ಇದ್ದೀವಿ ನಾವು. ಬರೇ ನಮ್ಮ ಕ್ರೈಸ್ತರು ಎನಿಸ್ಕೊಂಡವ್ರು ಇದ್ದೀವಿ, ಕ್ರೈಸ್ತ ದೀಕ್ಷೆ ತೆಗೆದುಕೊಂಡವ್ರು ಇದ್ದೀವಿ. ಬೇರೆಯವರು ಸಿಗ್ಲಿಲ್ವಾ ಈ ಊರಲ್ಲಿ? ಬೇರೆ ಜಾತಿಯವ್ರು ಇರ್ಲಿಲ್ವಾ? ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದ್ರೆ, ನನ್ನ ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಅದಕ್ಕಾಗಿ ನಾನು ಈ ರೀತಿಯಿಂದ ನಿಮಗೆ ಹೇಳ್ತೇನೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಎಂದು ನಾವು ಶುಭ ವರ್ತಮಾನವನ್ನು ಕೇಳಿದ್ದೇವೆ. ಅಂದಿನಿಂದ ನಮ್ಮ ಎಲ್ಲ ಜೀವಿತದ ಬದಲಾವಣೆ ನಾವು ಕಂಡಿದ್ದೇವೆ. ನಿಮಗೆ ಮನಸ್ಸಾಕ್ಷಿ ಉಂಟಾ? ಮೊದಲಿನ ನಿಮ್ಮ ಜೀವಿತ, ತಾತ ಮುತ್ತಾತರು ಬದುಕಿರ್ತಕ್ಕಂಥ ಜೀವಿತ, ಅವರು ಬದುಕಿರ್ತಕ್ಕಂಥ ಮನೆ ಮಠ, ಅವರು ಉಳ್ತಿರ್ತಕ್ಕಂಥ ಹೊಲ ಗದ್ದೆಗಳು ಇವತ್ತಿನ ದಿವಸದಲ್ಲಿ ಎಷ್ಟು ರಿಫ್ರೆಶ್ ಆಗಿವೆ ಅನ್ನೋದ್ರ ಬಗ್ಗೆ ನೀವು ಅದನ್ನು ತಿಳಿದುಕೊಳ್ಬೇಕಾಗಿದೆ. ಸೆರೆಯವರಿಗೆ ಬಿಡುಗಡೆಯನ್ನ, ಯಾರು ಸೆರೆಯಲ್ಲಿದ್ದೀವಿ ಅಂದ್ರೆ ನಾವೆಲ್ಲರೂ ಜೈಲಿನಾಗಿದ್ದೀವಿ ಅಂತಕ್ಕಂಥ ಅರ್ಥ ಇಲ್ಲ. ಕೆಲವೊಂದು ಬಂಧನದಲ್ಲಿದ್ದೇವೆ, ಕೆಲವರು ಸಾಲದ ಬಂಧನದಲ್ಲಿದ್ದೇವೆ, ಕೆಲವರು ರೋಗದ ಬಂಧನದಲ್ಲಿದ್ದೇವೆ, ಕೆಲವರು ಕೆಟ್ಟ ಮನಸ್ಸಿನ ಬಂಧನದಲ್ಲಿದ್ದೀವಿ ರೀ. ನಾವು ಯಾವುದು ಒಂದಂಗಿಲ್ಲ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಮನಸ್ಸು ಅದು ನಮ್ಮನ್ನು ಬಂಧಿಸಿ ಬಿಟ್ಟಿದೆ. ಇನ್ನೊಬ್ಬನ ಬಗ್ಗೆ ಕೆಟ್ಟ ಯೋಚನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಇದೆ. ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲಿ ಹೊರಗಡೆ ಕಾಂಪೌಂಡ್ ಕಟ್ಟೆ ಮೇಲೆ ಕುಂತಿರ್ತೀರಿ, ಆ ಕಡ್ಲಿದ್ದ ಒಬ್ಬ ಮನುಷ್ಯ ಬರ್ತಾನೆ. ಬಂದಾಗ ಆತ ಬಹಳ ಒಳ್ಳೆಯವನಪ್ಪ ಅಂತ ಅಂದದ್ದು ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಸಾಧ್ಯನೇ ಇಲ್ಲ. ಬಂದನ ಯಾವ ಮನೆ ಮುರಿಬೇಕಂತ ಬಂದನೋ ಏನೋ? ಹೌದಾ? ಸಹಜವಾಗಿಲ್ಲ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಮನಸ್ಸು ಅದು. ಎಂದು ನಾವು ಇನ್ನೊಬ್ಬನ ಬಗ್ಗೆ ಒಳ್ಳೆಯ ಯೋಚನೆ ಮಾಡಿದ್ದೇವೆ. ಸತ್ಯವೇದ ಇಷ್ಟು ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ಜೀವಿತ ಸುಗಮವಾಗಿರಬೇಕಾದ್ರೆ, ನಿಮ್ಮ ಜೀವಿತ ಸಮಾಧಾನದಿಂದ ಇರಬೇಕಾದ್ರೆ, ನಿನ್ನ ಜೀವಿತ ಆರೋಗ್ಯವನ್ನು ಹೊಂದಬೇಕಾಗಿದೆಯಾದರೆ ಇನ್ನೊಬ್ಬನ ಬಗ್ಗೆ ಒಳ್ಳೆಯ ಯೋಚನೆ ಇರಲಿ. ಇನ್ನೊಬ್ಬನ ಬಗ್ಗೆ ಒಳ್ಳೆಯ ಯೋಚನೆ ಇರಲಿ. ಹಾಗಾದ್ರೆ ನಿನಗೆ BP ಬರೋದಿಲ್ಲ, ನಿನಗೆ ಶುಗರ್ ಬರೋದಿಲ್ಲ, ನಿನಗೆ ಚಿಂತೆ ಬರೋದಿಲ್ಲ, ರಾತ್ರಿ ಎಲ್ಲ ಹಾಯಾಗಿ ಮಲ್ಕೊಳ್ತೀಯ, ದೈವತ್ವದ ಆನಂದವನ್ನು ಅನುಭವಿಸ್ತೀಯ, ಮುಂಜಾನೆ ಮತ್ತೆ ಒಳ್ಳೆ ಯೋಚನೆ, ಒಳ್ಳೆ ವಿಚಾರಗಳು ಇನ್ನೊಬ್ಬನ ಬಗ್ಗೆ ನಿನ್ನ ಹತ್ರ ಇದೆಯಾ? ಪ್ರತಿಯೊಬ್ಬೊಬ್ಬರು ನಾವು ಬೇಡಲೇಬೇಕಾಗಿರ್ತಕ್ಕಂಥದ್ದು. ನಾವು ಬೇಡಿ ಇನ್ನೊಬ್ಬನ ಬಗ್ಗೆ ಯಾವಾಗಲೂ ಒಳ್ಳೆಯ ನಿರೀಕ್ಷೆಯಲ್ಲಿ, ಒಳ್ಳೆಯ ಯೋಚನೆಯಲ್ಲಿ ನಾವು ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನಮ್ಮನ್ನು ಏನ್ ಮಾಡ್ತಾನೆ ದೇವರು ಅಂತಂದ್ರೆ ಪರಿಶುದ್ಧ ಜೀವಿತಕ್ಕೆ ನಡೆಸ್ತಾನೆ. ಯಾವಾಗಲೂ ನಿಮ್ಮ ಕುಟುಂಬ ಆನಂದಮಯವಾಗಿರ್ತದೆ, ಯಾವಾಗಲೂ ನಿಮ್ಮ ಕುಟುಂಬ ಆರೋಗ್ಯಕರವಾಗಿರ್ತದೆ. ರೋಗಗಳು ಯಾವರಿಂದ ಬರ್ತದೆ ಅಂತ ಸತ್ಯವೇದ ಹೇಳ್ತದಲ್ವ?
ನಿನ್ನ ಮನಸ್ಸು, ಸತ್ಯವೇದ ಹೇಳಿದ್ದಲ್ಲದೆ ವಿಜ್ಞಾನ ಕೂಡ ಆ ರೀತಿಯಿಂದ ಹೇಳ್ತದೆ. ನಿನಗೆ ಮೊದಲು ಮನಸ್ಸು ಕೆಟ್ಟ ನಂತರ ನಿನ್ನ ಮೈ ಕೆಡುತ್ತದೆ. ನಾವು ಅಂದಿರ್ತೀವಿ, ಯಾವುದೋ ಊರಿಗೆ ಬಿಟ್ಟು ಊರಿಗೆ ಹೋಗಿರ್ತೀವಿ, ಎಲ್ಲೋ ನೀರು ಕುಡ್ದಿರ್ತೀವಿ, ನೀರು ಕುಡ್ದಾಗ ಅನಿಸ್ತದೆ ನೀರು ಬದಲಾಯ್ತಪ್ಪ, ನನ್ನ ನೆಗಡಿ ಬರ್ತದೆ. ಇನ್ನು ಬಂದಿರಲ್ಲ ಅದು. ಹೌದು, ಯಾಕೆ ನೀರು ಬದಲಾದವು, ನನ್ನ ನೆಗಡಿ ಬರ್ತದೆ. ಆಯ್ತು, ನಿನ್ನ ಮನಸ್ಸು ಮೊದಲು ಕೆಟ್ಟಿತ್ತು. ಮಾರನೇ ದಿವಸ ಮಲ್ಕೊಂಡು ಎದ್ದೇಳು, ನೀನು ಕೆಮ್ಮಿಕೊಂಡೇ ಎದ್ದೇಳ್ತೀವಿ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಲ್ವಾ? ನಾವು ತಿಳಿದುಕೊಳ್ಳೋಣ. ನಮ್ಮ ಜೀವಿತಕ್ಕೆ, ನಮ್ಮ ಆರೋಗ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಈ ದೇವರ ವಾಕ್ಯ ಇವತ್ತಿನ ದಿವಸದಲ್ಲಿ ನಮ್ಮೆಲ್ಲರನ್ನ ಬಡಿದು ಎಬ್ಬಿಸ್ತಾ ಇದೆ. ಪ್ರಿಯರೇ, ನಾವು ಒಂದು ಕೆಟ್ಟ ಮನಸ್ಸಿನ ಬಂಧನದಲ್ಲಿ ನಾವಿದ್ದೇವೆ. ಆ ಬಂಧನದಿಂದ ನಾವು ಬಿಡುಗಡೆಯಾಗಬೇಕಾಗಿದೆಯಾ? ಅದು ನಿಮಗೆ ಗೊತ್ತಾಗ್ತದೆ. ನಾನು ಬಂದು ನಿಮ್ಮ ಮನಸ್ಸನ್ನು, ನಿಮ್ಮ ಮನೆಯನ್ನು, ನಿನ್ನನ್ನು ಮಾತನಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿನ್ನನ್ನು ನೀನು ಪರಿವರ್ತನೆಗೆ, ಆ ಒಂದು ಬಂಧನದಿಂದ ಬಿಡುಗಡೆಯಾಗು. ನಿನ್ನ ವೈರಿಯನ್ನು ಪ್ರೀತಿಸು. ಎಂಥ ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ನೀವು ನಿಮ್ಮ ಜೀವಿತದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಇದು ಒಂದೇ, ನೀನು ನಿನ್ನ ವೈರಿಯನ್ನು ನೀನು ಪ್ರೀತಿಸು. ಆಗ ನಿನ್ನ ಕುಟುಂಬ ಏನಾಗಿ ಬಿಡುತ್ತದೆ? ಸಮೃದ್ಧವಾಗಿ ಬಿಡುತ್ತದೆ. ನಿನ್ನ ಆರೋಗ್ಯ ಸಮೃದ್ಧವಾಗಿ ಬಿಡುತ್ತದೆ. ನೀನು ನಿರ್ಭಯವಾಗಿ ನೀನು ಆರಾಮ ನಿದ್ದೆ ಮಾಡ್ತಿದ್ರೆ, ಕಣ್ಣಿಗೆ ಸರಿಯಾಗಿ 6 ಇಲ್ಲ 7 ಗಂಟೆ ನಿದ್ದೆ ಮಾಡಿದ್ರೆ ನಿನಗೆ ಯಾವುದು ರೋಗನೇ ಬರೋದಿಲ್ಲ. ವಯೋಸಹಜವಾಗಿ ನೀನು ಮುಪ್ಪನ್ನೇ ಕಾಣ್ತೀಯ. ಮುಪ್ಪಿನಲ್ಲಿ ಕೂಡ ನಿನ್ನ ಮಕ್ಕಳು ನಿನ್ನ ಬಲವರ್ಧಕರಾಗಿ ಇರ್ತಾರೆ. ನಿನಗೆ ಯಾವುದೂ ತೊಂದರೆ ಇಲ್ಲ ಅಂತ ಹೇಳ್ತದೆ. ಅದಕ್ಕಾಗಿ ಕೀರ್ತನೆಗಾರನ ಆಡ್ತಕ್ಕಂಥ ಮಾತು ನೋಡೋಣ. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, 51ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಮುಗಿಸ್ಲೋಣ ಬೇಗ. ಸೆರೆಯಲ್ಲಿ ಕುಗ್ಗಿರುವವನು ಸಾಯನು, ಪಾತಾಳಕ್ಕೆ ಇಳಿಯನು, ಬೇಗನೆ ಬಿಡುಗಡೆಯಾಗುವನು, ಅವನಿಗೆ ಅನ್ನದ ಕೊರತೆಯೇ ಇರದು. ಇಷ್ಟು ಕೀಳು ಮಟ್ಟದಲ್ಲಿ ನಾವು ಜೀವನ ಮಾಡ್ತೇವೆ ಅಂದರೆ, ಇಷ್ಟು ಲೋ ಲೆವೆಲ್ನಲ್ಲಿ ನಾವು ಜೀವಿಸ್ತೀವಿ ಅಂತಂದ್ರೆ, ದೇವರ ಮನಸ್ಸಿನಲ್ಲಿ ನಿನ್ನನ್ನು ತುಳಿದು ಬಿಡಬೇಕಂತಕ್ಕಂಥ ವಿಚಾರ ಬರೋದಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ನಮ್ಮ ಮನಸ್ಸಿನಲ್ಲಿ ಬಂದದ ಕಾರಣ ನಾವೇನ್ ಮಾಡ್ತೇವೆ? ಇನ್ನೂ ಪಾತಾಳಕ್ಕೆ ಹೋಗ್ತೇವೆ, ಇನ್ನೂ ಕೀಳು ಮಟ್ಟದ ಜೀವಿತದಲ್ಲಿ ನಾವು ಜೀವಿಸ್ತೇವೆ. ಅದಕ್ಕೆ ಕಾರಣ ನಮಗೆ ಇರ್ತಕ್ಕಂಥ ನಿರೀಕ್ಷೆ. ಆ ನಿರೀಕ್ಷೆ ಸರಿಯಾದದ್ದಲ್ಲ. ನಮಗೆ ಸುನಿರೀಕ್ಷೆ ಇರಲಿ ಅಂತೇಳಿ ದೇವರು ನಮ್ಮನ್ನು ಪ್ರಬೋಧಿಸುವವನಾಗಿದ್ದಾನೆ. ಇಲ್ಲಿ ಮತ್ತೊಂದು ವಾಕ್ಯದಲ್ಲಿ ನೋಡುವಾಗ ಕೀರ್ತನೆಗಾರನು ಎಷ್ಟು ಅದ್ಭುತವಾಗಿ ಹೇಳ್ತಾನೆ. 68ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡೋಣ. ಪ್ರತಿಯೊಬ್ಬೊಬ್ಬರಿಗೆ ಅನ್ವಯಿಸ್ತಕ್ಕಂಥ ಈ ವಾಕ್ಯ ಪ್ರತಿಯೊಂದೊಂದು ಯವನಸ್ಥ ಮಕ್ಕಳಿಗಾಗಲಿ ಸಭಿಕರಿಗಾಗಲಿ ಅದು ಅನ್ವಯಿಸ್ತಕ್ಕಂಥ ವಾಕ್ಯ ಈ ರೀತಿಯಿಂದ ಇದೆ. 68 6ನೇ ವಚನದಲ್ಲಿ, ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗುವಂತೆ ಮಾಡುತ್ತಾನೆ, ಸೆರೆಯಲ್ಲಿರುವವರನ್ನು ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ, ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುತ್ತದೆ. ನಾವಿಷ್ಟೇ ಇರ್ತೀವ? ಅಷ್ಟೇ ಇರಲ್ಲ. ವಿದ್ಯಾವಂತರಾಗ್ತೇವೆ, ಬುದ್ಧಿವಂತರಾಗ್ತೇವೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ತೇವೆ. ನಾವು ಮನೆ ಕಟ್ಟಿದ್ದಾಯ್ತು ಅಂತ ಯೋಚನೆ ಮಾಡ್ತೇವೆ. ಮನೆ ಕಟ್ಟಿದ್ದಾದ ನಂತರ ಅದನ್ನು ಪ್ರತಿಷ್ಠೆ ಮಾಡಬೇಕಂತ ಹೇಳ್ತೇವೆ, ಅದು ಸುನಿರೀಕ್ಷೆ. ಅದಾದ ನಂತರ ನಮ್ಮ ಮನೆಯಲ್ಲಿ ಎಲ್ಲ ಸೋಫಾ ಸೀಟ್ ಅದೆಲ್ಲ ಬೇಕಂತೇವೆ, ಅದು ಒಳ್ಳೆಯ ನಿರೀಕ್ಷೆ. ಇವೆಲ್ಲ ಆಶೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಜೀವಿತ, ನಾವೆಲ್ಲರೂ ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಡ್ತೇವೆ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದ್ರೆ, ಅದೇ ಪ್ರಕಾರವಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸಲಿಲ್ವಾ? ನಾವು ಒಂದು ಚಿಕ್ಕ ಮಗುವಾಗಿ ತಾಯಿಯ ಒಂದು ಮಡಿಲಲ್ಲಿ ನಾವು ಮಲ್ಕೊಳ್ಳಿಲ್ವಾ? ಆ ನಂತರ ಓಡಾಡುವುದರ ಮುಖಾಂತರವಾಗಿ ತಂದೆ ತಾಯಿಗೆ ಸುಖ, ಸಂತೋಷ, ನೆಮ್ಮದಿಯನ್ನು ನಾವು ಕೊಡ್ಲಿಲ್ವಾ? ಆ ನಂತರ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಸ್ಕೂಲ್ಗೆ ಹೋಗ್ಲಿಲ್ವಾ? ಅಲ್ಲಿ ಹೋಗಿ ನಾವು ಪಾಸ್ ಮಾಡ್ಕೊಂಡು ಬಂದು ತಂದೆ ತಾಯಿಗೆ ಸಂತೋಷ ಕೊಡ್ಲಿ. ಒಂದೊಂದು ಹಂತದಲ್ಲಿ ನಮ್ಮನ್ನು ಯಾವ ರೀತಿಯಿಂದ ಆತನ ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ಯೌವನಸ್ಥರಾದಂಥ ನಿಮಗೆ, ಈ ಲೋಕದಲ್ಲಿ ಜೀವಿಸುವ ನಿಮಗೆ ಆತನ ಏನ್ ಮಾಡ್ತಾನೆ ಅಂತಂದ್ರೆ, ಸಂಸಾರಸ್ಥರನ್ನಾಗುವಂತೆ ಮಾಡುತ್ತಾನೆ. ಆತನ ಆಶೀರ್ವಾದ ಆ ರೀತಿಯಿಂದ ಇದೆ. ಮತ್ತೆ ಸೆರೆಯಲ್ಲಿರುವವರನ್ನ ಬಿಡಿಸಿ ಸುಖಾವಸ್ಥೆಗೆ ತರ್ತಾನೆ. ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳ ಬಂಧನದಲ್ಲಿದ್ದವರನ್ನ ಅದನ್ನು ಬಿಡಿಸ್ತಾನೆ. ನೀವು ಅದನ್ನು ಕೇಳಬೇಕಷ್ಟೇ. ದೇವರೇ, ನನ್ನನ್ನು ಈ ಬಂಧನದಿಂದ ಬಿಡಿಸು, ಈ ಬಡತನದಿಂದ ನನ್ನನ್ನು ಬಿಡಿಸು, ಈ ಸಾಲಗಾರರಿಂದ ನನ್ನನ್ನು ಬಿಡಿಸು. ಹೇಳ್ತಕ್ಕಂಥದ್ದು ಎಷ್ಟು ಹಗುರವಾಗಿದೆ, ಆದರೆ ಅದನ್ನು ಪಡೆದುಕೊಳ್ತಕ್ಕಂಥದ್ದು ಸ್ವಲ್ಪ ಕಠಿಣವಾಗಿದೆ. ನಮ್ಮ ಜೀವಿತ, ನಮ್ಮ ನಡೆನುಡಿಗಳನ್ನು, ನಮ್ಮ ಯೋಚನೆ, ನಮ್ಮ ಭಾವನೆಗಳನ್ನು, ನಮ್ಮ ನಿರೀಕ್ಷೆಗಳನ್ನು ನಾವು ಬದಲಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದ್ರೆ, ಕೀರ್ತನೆ 27:14 ಆಯ್ತು. ಕೊನೆಯದಾಗಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು,
ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಯಾರು ನಿರಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ದಾರಿ ಕಾಯ್ಬೇಕು. ಯಾವಾಗಲೂ ನಾನು ಹೇಳ್ತೇನೆ, ದೇರೈ ಮಗರ್ ಅಂದೇರ ನೀಯೇ, ದೇರೈ, ಸ್ವಲ್ಪ ತಡ ಇದೆ ಅಷ್ಟೇ, ನಿನಗೆ ಬಾರದೇ ಇರತಕ್ಕಂಥ ಸ್ಥಿತಿ ಅಲ್ಲಿಲ್ಲ. ಯಾಕಂತಂದ್ರೆ ಆತನು ಸದಾ ಸನ್ನದ್ಧನಾಗಿ ಕುಳಿತಿದ್ದಾನೆ. ನಿನಗೆ ಕೊಡ್ಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಆತನು ನಿಮ್ಮನ್ನು ಇಟ್ಟಿದ್ದಾನೆ. ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಇಟ್ಟಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದ್ರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ದೇವರನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ. ಅದರಲ್ಲೇ ಸ್ಥಿರವಾಗಿರು, ಕೊಟ್ಟೇ ಕೊಡ್ತಾನೆ. ನೀನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಬಿಡಬೇಡ. ನಿನ್ನ ಹೃದಯದಲ್ಲಿ ಧೈರ್ಯದಿಂದಿರು. ಹಾರ್ಟ್ ಅಟ್ಯಾಕ್ ಬರ್ತದೆ, ನೀನು ಗಟ್ಟಿಯಾಗಿರು. ಯೆಹೋವನನ್ನು ನಿರೀಕ್ಷಿಸಿಕೊಂಡ ಪ್ರಕಾರ ನಿನ್ನ ಬೇಡಿಕೆಗಳನ್ನು ಆತನು ಈಡೇರಿಸುವಲ್ಲಿದ್ದಾನೆ. ಯೆಹೋಶುವನ ಪುಸ್ತಕ 1:6 ಈ ರೀತಿಯಿಂದ ಬರೆದಿದೆ. ನೀವೇನು ತೆಗೆಯೋದು ಅವಶ್ಯಕತೆ ಇಲ್ಲ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದರು. ಯಾಕಂದ್ರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನ ಇವರಿಗೆ ನೀನೇ ಸ್ವಾಧೀನ ಮಾಡಿಸಿಕೊಳ್ಳಿ ಅಂತ ಹೇಳಿ, ನೀನೇ ಸ್ವಾಧೀನ ಮಾಡಿಸಿಕೊಳ್ಳಿ. ಅಲ್ಲಿ ಯೆಹೋವ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಮನ್ನು ಪ್ರಮಾಣ ಮಾಡಿದ್ದಾನೆ. ಈ ಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಈ ಲೋಕಕ್ಕೆ ಮಾದರಿಯ ಮಕ್ಕಳನ್ನಾಗಿ ಮಾಡಿದ್ದಾನೆ. ನಮ್ಮನ್ನು ನೋಡಿ ಇಡೀ ಸಮಾಜವೇ ಬದಲಾಗಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ, ಒಳ್ಳೆಯ ನಿರೀಕ್ಷೆಯಲ್ಲಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾವೆಲ್ಲರೂ ಯಾವುದೋ ಒಂದು ಬಂಧನದಲ್ಲಿದ್ದುಕೊಂಡು ದೇವರಿಗೆ ಅಪಾರ್ಥದಿಂದ ದೃಢವಾಗಿ ನಿಲ್ಲದೆ ದೇವರನ್ನು ಶಪಿಸತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ರೂಪಿಸಿಕೊಂಡಿರಬಹುದು. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ನಿಮ್ಮ ನಿರೀಕ್ಷೆಯಲ್ಲಿ ಬದಲಾವಣೆ ತಂದುಕೊಳ್ಳಿ. ನಿಮ್ಮ ಜೀವದಲ್ಲಿ, ನಿಮ್ಮ ನಿರೀಕ್ಷೆಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತಂದುಕೊಂಡು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆಹೊರೆಯವರಲ್ಲಿ, ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಬಂದಿರತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಂಡಿದೆಯಾದರೆ ನಿಜಕ್ಕೂ ಕ್ರೈಸ್ತತ್ವಕ್ಕೆ ಸಾರ್ಥಕತೆಯನ್ನು ತಂದುಕೊಟ್ಟ ಜೀವಿತ ಅದು ನಿಮ್ಮದಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.